ನಮಸ್ಕಾರ ಫ್ಯಾಮಿಲಿ, ಎಲ್ಲಾರು ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಇದೀನಿ ಅಂತ ಕೆಸ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಇವಾಗ ನೀವು ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡ್ತಾ ಇರೋದು ನಮ್ಮ ಮನೆ ರೀ. ಅದಿನ್ನ ನಮ್ದು ಹೊಸ ಮನಿ ಪ್ರೊಸೀಜರ್ ಒಳಗೆ ಐತಿ, ಪೆಂಡಿಂಗ್ ಅದಾವ ಸ್ವಲ್ಪ ಕೆಲಸಗಳು. ಆದ್ಮೇಲೆ ಚಲೋ ಪ್ಲೇಸ್ ಒಳಗೆ ಕುಂತು ಮಸ್ತ್ ವಿಡಿಯೋ ಮಾಡ್ತೀನಿ ಅನ್ಕತಕ್ಕ ಇದ ಸೆಟಪ್ ಒಳಗನ ನಾನು ನಿಮ್ಗೆ ಹೈರಿಂಗ್ ತಿಳಿಸಿ ಕೊಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನು ನಿಮ್ಮ ಧಾರವಾಡ ಹುಡುಗ. ಎಲ್ಲರೂ ಆರಾಮದಿರಂತ ಅನ್ಕೊಂಡೆ ಈ ವಿಡಿಯೋ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತಿನ ಈ ವಿಡಿಯೋ ಒಳಗೆ ಏನು ವೇಕೆನ್ಸಿ ತೊಗೊಂಬಂದಿನಪ್ಪ ಅಂತಂತಂದ್ರೆ IAF ಇಂಡಿಯನ್ ಏರ್ಫೋರ್ಸ್ ಒಳಗೆ ವೇಕೆನ್ಸಿ ಬಿಟ್ಟಿದ್ದಾರೆ, ಅಂದ್ರೆ ಪೋಸ್ಟ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅದನ್ನು ನೀವು ಅಪ್ಲೈ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಇದು ಏನು ಸೆಲೆಕ್ಷನ್ ಪ್ರೊಸೀಜರ್ ಇರ್ತೈತಪ್ಪ ಅಂತಂತಂದ್ರೆ ಎಕ್ಸಾಮ್ ಇರ್ತೈತಿ, ಫಿಸಿಕಲ್ ಇರ್ತೈತಿ, ಮೆಡಿಕಲ್ ಇರ್ತೈತಿ, ಆಮೇಲೆ ಒಂದು ಮೆರಿಟ್ ಲಿಸ್ಟ್ ಹಾಸ್ತಾರೆ. ಅದ್ರಾಗ ನಿಮ್ಮ ಹೆಸರು ಬಂದಿತ್ತು ಅಂದ್ರೆ ನೀವು ಸೆಲೆಕ್ಷನ್ ಆಗ್ತೀರಿ. ಏಪ್ರಿಲ್ 21, 2025 ಅಗ್ನಿವಾಯು ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಒಳಗೆ ಅಗ್ನಿಪಥ್ ಸ್ಕೀಮ್ ಒಳಗೆ ಅನ್ಮ್ಯಾರಿಡ್ ಔಟ್ಸ್ಟ್ಯಾಂಡಿಂಗ್ ಮೇಲ್ ಆ್ಯಂಡ್ ಫಿಮೇಲ್ ಅನ್ನ ಇನ್ವೈಟ್ ಮಾಡಿದ್ದಾರೆ. ಇದು ಫಸ್ಟ್ ಆಫ್ ಆಲ್ ನಾವು ಅನ್ಮ್ಯಾರಿಡ್ ಅಂತ ಯಾಕೆ ಮೆನ್ಷನ್ ಮಾಡಿದಾರಪ್ಪ ಅಂತಂತಂದ್ರೆ ಇವಾಗ ಫ್ರೆಷರ್ಸ್ ಬೇಕಾಗಿದ್ದಾರೆ ಅವ್ರಿಗೆ. ಅದಕ್ಕೆ ಅಗ್ನಿವೀರರನ್ನ ಅವರು ಸೆಲೆಕ್ಷನ್ ಮಾಡ್ಕೋಕತ್ತಾರ. ಇದು ಇಂಡಿಯನ್ ಏರ್ಫೋರ್ಸ್ ಒಳಗೆ ಸೆಲೆಕ್ಷನ್ ನಡೀತಾ ಇದೆ. ಫಸ್ಟ್ ಆಫ್ ಆಲ್ ಇದೊಂದು ಭಾರತೀಯ ವಾಯುಪಡೆಯ ವೇಕೆನ್ಸಿ ಎಲ್ಲೆಲ್ಲಿ ಜಾರಿಗೆ ಬಂದಾವ ಅಂದ್ರೆ ಆಲ್ ಟೆರಿಟೋರಿಯಸ್ ಒಳಗೆ ಜಾರಿಗೆ ಬಂದಾವ. ನೀವು ಸೆಲೆಕ್ಷನ್ ಆದ್ರಪ್ಪ ಅಂದ್ರೆ ಅಲ್ಲಲ್ಲೇ ನಿಮ್ಗೆ ಪೋಸ್ಟಿಂಗ್ ಮಾಡಿ ಕೊಡ್ತಾರ. ಫಸ್ಟ್ ಆಫ್ ಆಲ್ ಮೇನ್ ಹೆಡ್ ಕ್ವಾರ್ಟರ್ಸ್ ಇರುವುದು ನ್ಯೂ ದಿಲ್ಲಿ ಒಳಗೆ, ಮೇನ್ ಟ್ರೈನಿಂಗ್ ಸೆಂಟರ್ ಇರೋದು ನ್ಯೂ ದಿಲ್ಲಿ ಒಳಗೆ. ಆ ನ್ಯೂ ದಿಲ್ಲಿ ಒಳಗಿಂದನೇ ನೆಕ್ಸ್ಟ್ ಬರೋದು ನಮ್ಮ ಕಬ್ಬನ್ ರೋಡ್ ನಮ್ಮ ಬೆಂಗಳೂರು ಒಳಗೆ ಐತಿ. ಆ ಮೇನ್ ಇಂಡಿಯನ್ ಏರ್ಫೋರ್ಸ್ ಸೆಂಟರ್ ಒಳಗೆ ಇದು ಕನ್ಫರ್ಮ್ ಆಗೈತಿ. ಇದ ಇಂಡಿಯನ್ ಏರ್ಫೋರ್ಸ್ ಒಳಗೆ ಮ್ಯೂಸಿಷಿಯನ್ ಅಂತ ಪೋಸ್ಟಿಗೆ ಹೈರಿಂಗ್ ಮಾಡಕತ್ತಾರ. ಆ ಟೀಮ್ನವ್ರ ಫುಲ್ ಕಾಲ್ ಫಾರ್ಮ್ ಮಾಡಿದ್ದಾರೆ. ವೇಕೆನ್ಸಿ ಬಂದ್ಬಿಟ್ಟು ಪೂರ್ತಿ ಕ್ಲಿಯರ್ ಆಗಿ ಹೇಳೋದಿಲ್ಲ ಅವ್ರ, ಯಾಕಂದ್ರೆ ಬಲ್ಕ್ ಎಬ್ಬಿಸ್ತಿರ್ತಾರೆ, ಸಿಕ್ಕಾಪಟ್ಟಿ ಸೋಲ್ಜರ್ಸ್ಗಳನ್ನ ಎಬ್ಬಿಸ್ತಿರ್ತಾರೆ. ಅದ್ರ ಸಲುವಾಗಿ ವೇಕೆನ್ಸಿನ ಅವರ ಮೆನ್ಷನ್ ಮಾಡಿರೋದಿಲ್ಲ. ನಿಮಗೇನಾದರೂ PDF ಬೇಕಾತಂದ್ರೆ ನಾನು ಮೆನ್ಷನ್ ಮಾಡಿರೋ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಹಾಕಿದ್ರಿ ಅಂದ್ರೆ ಅದ್ರ PDF ಪೂರ್ತಿ ಡೀಟೇಲ್ಸ್ ನಿಮಗೆ ಕೊಟ್ಬಿಡ್ತೇನೆ. ಹಂಗೆ ಏಜ್ ವಿಚಾರಕ್ಕೆ ಬಂದರೆ ಏಜ್ 2005ರಿಂದ 2008 ಒಳಗೆ ಹುಟ್ಟಿರ್ಬೇಕು. 2005 ಇದ ಇಂಡಿಯನ್ ಏರ್ಫೋರ್ಸ್ ಒಳಗೆ ಮ್ಯೂಸಿಷಿಯನ್ ಅಂತ ಮೆನ್ಷನ್ ಮಾಡಿದವ್ರ ಅವರಷ್ಟ ಅಪ್ಲೈ ಮಾಡ್ಬೋದು. ಇದಕ್ಕೆ ನಿಮ್ದೇನಾದರೂ 10th ಆಗಿತ್ತಂದ್ರೆ, ಜಸ್ಟ್ 10th ಆಗಿತ್ತಂದ್ರೆ ಇದನ್ನ ನೀವು ಅಪ್ಲೈ ಮಾಡ್ಬೋದು. 2005ರಿಂದ ಹುಟ್ಟಿದವ್ರನ್ನ ಇದನ್ನ ಹೈರಿಂಗ್ ಮಾಡ್ಕೋಕತ್ತಾರ ಅವ್ರ. ಸ್ಪೋರ್ಟ್ಸ್ ಮ್ಯಾನ್ ಆಗಲಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಮೆನ್ಷನ್ ಮಾಡಿರೋದು ಏನಪ್ಪಾ ಅಂತಂತಂದ್ರೆ ಮ್ಯೂಸಿಷಿಯನ್. ಆ ಮ್ಯೂಸಿಷಿಯನ್ ಅಂದ್ರೆ ಮ್ಯೂಸಿಕ್. ನೀವು ಭಾರತೀಯ ಸಂಗೀತ ಒಳಗೆ ಯಾವುದೇ ಇದನ್ನ ನುಡಿಸ್ತೀರಂದ್ರೂ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓನ್ಲಿ ಫಾರ್ ಮ್ಯೂಸಿಷಿಯನ್ಗಳಿಗೆ ಅಷ್ಟೇ ಏನಪ್ಪಾ ಅಂತ ಕೆಲಸ ಅಂದ್ರೆ ಪೂರ್ತಿ PDF ನಾನು ಕಳಿಸ್ಕೊಡ್ತೀನಿ. ಅದ್ರೊಳಗೆ ಕ್ಲಿಯರ್ ಆಗಿ ಹೇಳ್ರಿ. ನಾ ಬಡ ಹೇಳ್ಬೇಕಂತೀನಿ, ಲಾಂಗ್ ಫಾರ್ಮೆಟ್ ಇದೆ, ಅದ್ರ ಸಲುವಾಗಿ. ಇನ್ನು ಫಿಸಿಕಲ್ ವಿಚಾರಕ್ಕೆ ಬಂದರೆ ನಿಮ್ಮ ಹೈಟ್ 162 ಸೆಂಟಿಮೀಟರ್ ಇರಬೇಕು. ಇನ್ನು ಈ ಇಂಡಿಯನ್ ಏರ್ಫೋರ್ಸಿಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂತೇಳಿ ನೀವು ಥಿಂಕ್ ಮಾಡಿರ್ಬೋದು. ಅದು ಕರೆಕ್ಟಾಗಿ ನಿಮ್ಗೆ ಸೂಟೇಬಲ್ ಆಗುವಂಥ ಸ್ಯಾಲ್ರಿನ ಕೊಡ್ತಾರೆ. 4 ವರ್ಷದ ಇರ್ತೈತಿ, 4 ವರ್ಷದ ಪ್ಯಾಕೇಜ್ ಇರ್ತೈತಿ. ಅಗ್ನಿವಾಯು ಸುಮ್ಮ ಖಾಲಿ ಅಡ್ಡಾಡೋ ಬದಲಿ ಇದನ್ನು ಟ್ರೈ ಮಾಡಿರಿ. ಆದರೆ ಚಲೋ ಆಗಲಿಲ್ಲ ಅಂದ್ರೆ ಮತ್ತೆ ಮುಂದೆ ಬೇರೆ ನೋಡಕ್ಕೆ ಬರ್ತೈತಿ. ಅಂಥವೇನರ ವೇಕೆನ್ಸಿ ಬಂದರೆ ನಾನು ಅದು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಬಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲಿಗಿದ್ದೆ ಅಂದರೆ ಸ್ಯಾಲ್ರಿ ಬಗ್ಗೆ ನಾ ಪೂರ್ತಿ ನನ್ನ ಸ್ಕ್ರೀನ್ ಮೇಲೆ ಇದನ್ನು ಬಿಡ್ತೀನಿ, ಅದನ್ನು ನೋಡ್ಕೊರಿ. ಇದು ಭಾರತೀಯ ವಾಯುಪಡೆ ನೀವೇನಾದರೂ ಅಪ್ಲಿಕೇಬಲ್ ಮಾಡಿದ್ರಪ್ಪ ಅಂತಂತಂದ್ರೆ ನಿಮ್ದು ಏನಾದರೂ ಲಿಸ್ಟಲ್ಲಿ ಬಂದಿತ್ತು ಅಂತಂತಂದ್ರೆ ಫಿಸಿಕಲ್ ಇರ್ತಾರೆ. ಆ ಫಿಸಿಕಲ್ ಒಳಗೆ ಏನೇನು ಇಡ್ತಾರೆ ಅಂತಂದ್ರೆ 1.6 ಕಿಲೋಮೀಟರ್ಸ್ ಅಂದ್ರೆ 1600 ಮೀಟರ್ನ 7 ನಿಮಿಷದೊಳಗೆ ಹೊಡಿಬೇಕು. ಹಂಗೆ ಹುಡುಗಿಯರು 8 ನಿಮಿಷದೊಳಗೆ ಹೊಡಿಬೇಕಂದ್ರೆ ಏನು ಹೇಳ್ರಿ, ಓಡಬೇಕು. ನಂದು ಉತ್ತರ ಕರ್ನಾಟಕ ಭಾಷೆ ಅಲ್ಲ, ಅದರ ಸಂಬಂಧ ಓಡಬೇಕಂತ ಎಲ್ಲ ಭಾಷೆ ಬಳಸ್ತೀನಿ. ಹಂಗೆ 10 ಪುಷಪ್ಸ್, 10 ಪುಲ್ಅಪ್ಸ್ ಮಾಡಿಸ್ತಾರೆ, ಮತ್ತು 10 ಸ್ಕ್ವಾಟ್ಸ್ ಮಾಡಿಸ್ತಾರೆ, ಮತ್ತು 10 ಸಿಟಪ್ಸ್ ಮಾಡಿಸ್ತಾರೆ. ಈ 3 ಏನಾರ ನಿಮಗೆ ಮಾಹಿತಿ ಬೇಕಾಗಿತ್ತಂದ್ರೆ ಕಾಮೆಂಟ್ ಒಳಗೆ ಜೈ RCB ಅಂತ ಕೆಲಸ ಹಾಕ್ರಿ. ಒಂದು 30 ಕಾಮೆಂಟ್ ಬಂದು ಅಂದ್ರೆ ನಾ ಸಿಟಪ್ಸ್ ಹೆಂಗೆ ಮಾಡಿಸ್ತಾರೆ, ಮತ್ತು ಸ್ಕ್ವಾಟ್ಸ್ ಹೆಂಗೆ ಮಾಡ್ತಾರೆ, ಮತ್ತು ಪುಷಪ್ಸ್ ಹೆಂಗೆ ಮಾಡಿಸ್ತಾರೆ ಅವ್ರ ಫಿಸಿಕಲ್ ಒಳಗೆ ಇದ್ದಾಗ ಅದನ್ನು ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ನೀವು 100% ಅದನ್ನು ಹೊಡೆದ ಹೊಡಿತೀರಿ.
ನಾ ಹೇಳ್ಕೊಟ್ಟಿದ್ದು ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ. ಫಿಸಿಕಲ್ ವಿಚಾರಕ್ಕೆ ಬಂದ್ರೆ ಇದೈತೆ ನೋಡ್ರಿ. ಇನ್ನು ಫೀಮೇಲ್ ಸೆಲೆಕ್ಷನ್ ಹೆಂಗೆ ಆಕೈತಪ್ಪ ಅಂತಂದ್ರೆ ಅದು 1600 ಮೀಟರ್ ಇರ್ತೈತಿ. 8 ನಿಮಿಷದೊಳಗೆ ಓಡ್ಬೇಕು, ಆರಾಮ್ ಓಡ್ತಾರೆ. ಸ್ಟೇಬಲ್ ಇದ್ದವ್ರು ಮತ್ತು ಒಳ್ಳೆ ಸ್ಟೆಮಿನಾ ಇದ್ದವ್ರು, ದಿನ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋರು, ಸ್ಪೋರ್ಟ್ಸ್ ಮ್ಯಾನ್ಗಳು, ಆ ಹುಡುಗಿಯಾರು ಇರತ್ತಾರ. ಅವ್ರು 100% ಅವ್ರು ಹೊಡಿತಾರೆ. ಇನ್ನು 6 ನಿಮಿಷದೊಳಗೆ ಹೊಡಿತಾರೆ. ಇನ್ನು ಹುಡುಗರಿಗಿಂತ ಕಡಿಮೆನ ಹೊಡಿತಾರೆ ಅಂಥವ್ರು ಅದಾರ ರನ್ನರ್ಸ್ಗಳು. ಹಂಗೆ ಈ ಒಂದು ಸೆಲೆಕ್ಷನ್ ಒಳಗೆ ಹುಡುಗಿಯರಿಗೆ 10 ಸಿಟಪ್ಸ್ 10 ಪುಷಪ್ಸ್ ಇಟ್ಟಿದ್ದಾರೆ. ಅದನ್ನು ನೀವು ಫಾಲೋಅಪ್ ಮಾಡಲೇಬೇಕು ಫಿಸಿಕಲ್ ಒಳಗೆ. ಇನ್ನು ನೆಕ್ಸ್ಟ್ ಫಿಸಿಕಲ್ ಆದಗಳೇನೆ ಬರೋದು ಮೆಡಿಕಲ್ ಎಕ್ಸಾಮಿನೇಷನ್. ಮೆಡಿಕಲ್ ಒಳಗೆ ನಿಮ್ಗೆ ಯಾವುದೇ ರಿಮಾರ್ಕ್ ಇರಬಾರ್ದು, ಸ್ಟಿಚ್ ಮಾಡಿದ್ದ ಹೊಲಿಗೆ ಹಾಕಿದ್ದನು ಇರಬಾರ್ದು. ನಿಮಗೂ ಗೊತ್ತೈತಿ ಮೆಡಿಕಲ್ದು ಏನು ವಿಷಯ ಇರಬಾರ್ದು. ಅಂದಾಗ ನೀವು ಮೆಡಿಕಲ್ ಪಾಸ್ ಆಗ್ತೀರಿ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇರ್ತೈತಿ. ಏರ್ಫೋರ್ಸ್ ಒಳಗನ ಹೈ ರೆಕಮೆಂಡೇಶನ್ ಡಾಕ್ಟರ್ಸ್ಗಳು ಇದನ್ನು ಮೆಡಿಕಲ್ ಮಾಡೋದ್ರಿಂದ ಯಾವುದೇ ಕಲೆ ಮತ್ತು ಒಳ್ಳೆ ಸ್ಟಿಚಿಂಗ್ ಮಾಡಿದ್ದನ್ನು ಅವ್ರು 100% ನೋಡ್ತಾರೆ. ಅಂಥವೇನಾರ ಇತ್ತಂದ್ರೆ ನಿಮಗೆ ನೋಡ್ರಿ ಸೂಟೇಬಲ್ ಆಗೋದಿತ್ತಂದ್ರೆ ಟ್ರೈ ಮಾಡಿರಿ, ಬಿಡಬೇಡ್ರಿ. ಇದೊಂದು ಭಾರತೀಯ ವಾಯುಪಡೆ ಅಂದ್ರೆ ವಾಯು ಸೇನೆ ಒಳಗೆ ನೀವೇನಾದ್ರು ಸೇರ್ಬೇಕಂದ್ರೆ ನಿಮಗೆ ನಾನು PDF ಕಳಿಸ್ಕೊಡ್ತೀನಿ. ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಐತಲ್ಲ, ಇದನ್ನು ನೀವು ವಾಟ್ಸಪ್ಗೆ ಹಾಯ್ ಅಂತ ಹಾಕಿದ್ದೀರಂದ್ರೆ ಜೈ RCB ಅಂತ ಕೇಸ್ ವಾಟ್ಸಪ್ಪಿಗೆ ಡೈರೆಕ್ಟ್ DM ಮಾಡಿದ್ರಿ ಅಂದ್ರೆ ನಾನು ನಿಮಗೆ ಹೌದಪ್ಪ ಇವ ಏರ್ಫೋರ್ಸಿಗೆ ಅಪ್ಲೈ ಮಾಡಿದಾನು ಅಂತ ಈ ಕೆಲಸ ಕೇಳಾತಾನು ಅಂತ ಕೇಸ್ ನಾನು PDF ಕಳಿಸ್ಕೊಡ್ತೀನಿ. ಅದ್ರ ಪಿನ್ ಟು ಪಿನ್ ನೀವು ನೋಡ್ಕೊಂಡು ಫಾಲೋಅಪ್ ಮಾಡಿ ಅಪ್ಲೈ ಮಾಡಿರಿ. ಈಗ ನಾನು ಪೂರ್ತಿ ಹೇಳ್ಬೇಕಂದ್ರೆ ಲಾಂಗ್ ಫಾರ್ಮೆಟ್ ಆಗಿಬಿಡ್ತೈತಿ, ನಿಮಗೆ ನೋಡೋಕ್ಕೂ ಬೇಸರ ಆಕೈತಿ. ಅದಕ್ಕೆ ಜಲ್ದಿ ವಿಡಿಯೋ ಮುಗಿಸ್ತೀನಿ. ನ್ಯೂ ಡೆಲ್ಲಿ ಮತ್ತು ಒಳ್ಳೆ ಜಾಲಹಳ್ಳಿ ಒಳಗೆ ಇದು ಕಾಲ್ಫಾರ್ಮ್ ಆಗತೈತಿ, ಅವ್ರು ಮಾಡ್ಕೊತಾರೆ. ನಿಮಗೆ 2 ಲೊಕೇಶನಿಗೂ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಎಕ್ಸಾಮ್ ಸೆಂಟರ್ ಇಲ್ಲೇ ನಿಯರ್ ಬೈ ಇರ್ತಾವೆ. ಬಟ್ ಫಿಸಿಕಲ್ ಮಾತ್ರ ಅವ್ರು ಹೇಳಿದಲ್ಲಿ ಹೋಗಬೇಕು. ಬೆಂಗಳೂರು ಒಳಗನೆ ಇರ್ತೈತಿ, ಬಿಟ್ಟರೆ ಡೆಲ್ಲಿ ಒಳಗೆ ಇರ್ತೈತಿ. ನಿಮ್ಮ ದೋಸ್ತಿಗೂ ಶೇರ್ ಮಾಡಿರಿ. ಕಲ್ಲು ಹೋಗ್ಯಂಗೆ ಹೋಗಿರಿ. 10th ಪಾಸ್ ಆಗಿರ್ಬೇಕು. ನೀವೇನಾದರೂ ಮ್ಯೂಸಿಷಿಯನ್ ಆಗಿದ್ದೀರಿ ಅಂದ್ರೆ ಮತ್ತು ಒಳ್ಳೆ ನಾರ್ಮಲ್ನು ಹಾಕ್ಬೋದು. ಇದನ್ನು ಅಪ್ಲೈ ಮಾಡ್ಬೋದು. PDF ಒಳಗೆ ಮೆನ್ಷನ್ ಮಾಡಿದ್ದಾರೆ. ಅವರೇ ಟ್ರೈನ್ ಅಪ್ ಮಾಡಿರ್ಬೋದು. ಏನು ಹೇಳಂತೀನಿ, ಮಾಡಿರಬಹುದು. ಎಕ್ಸಾಕ್ಟ್ ನಾನು ಹೇಳಕತ್ತಿಲ್ಲ. ಮತ್ತು ಒಳ್ಳೆ ನ್ಯೂಸ್ ಪೇಕ್ ಅಂತ ಈಗ 10 ಮಂದಿ ಹೇಳ್ತಾರೆ. ಮತ್ತು ಇದನ್ನು ನೀವು ಹೆಂಗೆ ಅಪ್ಲೈ ಮಾಡ್ಬೇಕಂದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಅದನ್ನು ನೀವು ಟ್ಯಾಪ್ ಮಾಡಿ ಸ್ಟಾರ್ಟ್ ಮಾಡಿರಿ. ಇದೇ ತಿಂಗಳ 21ನೇ ತಾರೀಕು ಸ್ಟಾರ್ಟ್ ಆಕೈತಿ ಅಪ್ಲಿಕೇಶನ್. 1 ತಿಂಗಳು ಇರ್ತೈತಿ. ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಖಾಲಿ ಅಂತ ಒಡ್ಯಾಡ್ಬಿಡ್ರಿ. ಏನಾದರೂ ಒಂದು ಟ್ರೈ ಮಾಡಿರಿ. ನನ್ನ ಬೆಸ್ಟ್ ಆಪ್ಷನ್ ಹೇಳಾಕತ್ತೀನಿ.